ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಇವತ್ತು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಕಡುಬು ಮಾಡ್ಕೊತಾ ಇದ್ದೀನಿ. ಯೂಶ್ವಲಾಗಿ ನನ್ನ ವಿಡಿಯೋಸಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ ಇದೆರಡನ್ನ ಸೇರಿಸ್ಕೊಂಡು ಕಡುಬು ಮಾಡ್ಕೋತೀನಿ. ಬಟ್ ಇವತ್ತು ವೈಟ್ ರೈಸ್ ಮಾತ್ರ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ವೈಟ್ ರೈಸ್ ಇದು ನಾನು ಕಡುಬು ಮಾಡೋದಿದ್ರೆ ಏನು ಮಾಡ್ತೀನಿ ಅಂದರೆ, ಅಕ್ಕಿನ ವಾಶ್ ಮಾಡಿ ಒಣಗಿಸ್ಬಿಟ್ಟು ಅದನ್ನ ರವೆ ಥರ ಮಾಡಿಕೊಂಡು ದೆನ್ ಕಡುಬು ಮಾಡ್ಕೋತೀನಿ. ಬಟ್ ಇವತ್ತೇನಾಯ್ತು ಅಂದರೆ, ಅಕ್ಕಿನ ನೆನೆ ಹಾಕಿದ್ದಲ್ವಾ, ಸೊ ವಾಶ್ ಮಾಡಬೇಕಾದ್ರೆ ಮಳೆ ಬಂದುಬಿಡ್ತು ಅವತ್ತು. ಸೊ ಹಾಗಾಗಿ ಅದನ್ನ ಹಂಗೆ ಇಟ್ಬಿಟ್ಟು ಮಾರನೇ ದಿವಸ ನಾನು ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡೆ. ಸೊ ಇದನ್ನು ಇವಾಗ ನಾನು ಹಾಗೆ ಬೇಯಿಸ್ಬಿಟ್ಟು ಗಟ್ಟಿ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಕಡುಬು ಮಾಡ್ತೀನಿ. ಇನ್ನೊಂದೇನೆಂದರೆ, ಇದಕ್ಕೆ ಕೋಕೋನಟ್ ಕೂಡ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಕೋಕೋನಟ್ ಆ್ಯಡ್ ಮಾಡಿದರೆ ಪ್ರಕಾಶಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಹಾಗೆ ಪ್ಲೇನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರಲ್ಲಿ ನನಗೆ ಟಫೆಸ್ಟ್ ಅಂದರೆ ಇದೆ, ನನಗೆ ಅದನ್ನ ತಿರುಗ್ತಾ ಇರಬೇಕಲ್ವ, ಇಲ್ಲಾಂದರೆ ತಲೆ ಹಿಡಿದ್ಬಿಡುತ್ತೆ, ನನಗದು ಕೈನೇ ನೋವು ಬಂದುಬಿಡುತ್ತೆ. ಸೊ ಹಂಗಾಗಿ ಇದು ನನಗೆ ತುಂಬ ಕಷ್ಟ. ಆ್ಯಂಡ್ ನಾನು ಚಿಕ್ಕದಿದ್ದಾಗ ಬಿದ್ದುಬಿಟ್ಟು ಅದೊಂದು ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು. ಸೊ ಹಂಗಾಗಿ ಅದಕ್ಕೆ ಅಂದ್ಕೋತೀನಿ, ನನಗೆ ಯಾವತ್ತೂ ಈ ಥರ ಕೆಲಸದಲ್ಲೆಲ್ಲ ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ ಅದು. ಆ್ಯಂಡ್ ಹಳ್ಳಿಲಿ ಯಾರೆಲ್ಲ ಬೆಳೆದಿರ್ತಾರೆ ನೋಡಿ, ಅವ್ರದ್ದೆಲ್ಲರದು ಕೈ ಫ್ರ್ಯಾಕ್ಚರ್ ಚಿಕ್ಕದಿದ್ದಾಗ ಹಾಗೇ ಆಗಿರುತ್ತೆ. ಸೊ ನಂದು ಆಗಿತ್ತು. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಇದೇನು ಇಂಡೋರ್ ಪ್ಲ್ಯಾಂಟ್ಸ್ ಇದೆ ಅಲ್ವಾ, ಇದನ್ನು ಏನು ಮಾಡ್ತೀನಿ ಅಂದರೆ, ಲಾಸ್ಟ್ ಟೈಮ್ ಪ್ಲ್ಯಾಂಟ್ಸ್ ಇತ್ತಲ್ಲ ಅದೆಲ್ಲ ನಂದು ಸತ್ತೋಗಿತ್ತು. ಇದು ಮತ್ತೆ ತೊಗೊಬಂದಿದ್ದು. ಅದರಲ್ಲಿ ಒಂದು ಮನಿ ಪ್ಲ್ಯಾಂಟ್ ಮಾತ್ರ ಉಳಿದಿದೆ. ಬಟ್ ಅದು ಗ್ರೋನೂ ಆಗ್ತಾಯಿಲ್ಲ, ಆ ಕಡೆ ಸಾಯ್ತಾನೂ ಇಲ್ಲ, ಆ ಥರ ಆಗಿತ್ತು. ಸೊ ಅದು ಯಾಕೆ ಹಂಗಾಗಿತ್ತು ಅಂದರೆ, ನಾನು ಅದನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ. ಅಂದರೆ ಇಂಡೋರ್ ಪ್ಲ್ಯಾಂಟ್ಗಳನ್ನ ಕೂಡ ವೀಕ್ಲಿ ಅಟ್ಲೀಸ್ಟ್ ಒನ್ಸ್ ಆದರೂ ಸ್ವಲ್ಪ ಸನ್ಲೈಟಿಗೆ ಇಟ್ಟರೆ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರದನ್ನ ಕೆಲವೊಂದು ಸಲ ಮೇಲ್ಗಡೆಯಿಂದ ಅಂದರೆ ವೀಕ್ಲಿ ಒನ್ಸ್ ನಾನು ಈ ಥರ ವಾಶ್ ಮಾಡ್ಕೋತೀನಿ. ವೀಕ್ಲಿ ಒನ್ಸ್ ಆಗಿಲ್ಲ ಅಂದರೆ 2 ವೀಕ್ಸ್ ಒನ್ಸ್ ಆದರೂ ಈ ಥರ ಸ್ವಲ್ಪ ಎಲೆಗಳನ್ನೆಲ್ಲ ವಾಶ್ ಮಾಡಿಟ್ರೆ ಅದೊಂದು ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗುತ್ತೆ. ಈ ಪ್ಲ್ಯಾಂಟ್ಸಲ್ಲಿ ಅಬ್ಸರ್ವ್ ಮಾಡಿದೆ ಅದನ್ನು. ಆ್ಯಕ್ಚುಲಿ ಈ ಜೇಡ್ ಪ್ಲ್ಯಾಂಟ್ ಇದೆಲ್ಲ, ಅದು ಆಲ್ಮೋಸ್ಟು ಅಂದರೆ ಒಂಥರ ಎಲೆ ಎಲ್ಲ ಉದುರ್ಬಿಟ್ಟಿತ್ತು. ನಾನು ಸತ್ತೋಗುತ್ತೆ ಅಂದ್ಕೊಂಡೆ. ಬಟ್ ಈ ಥರ ಮಾಡಿದ ನಂತರ ಅದು ಉಳ್ಕೊಂಬಿಡ್ತು. ಮನೆಗೆ ಪ್ಲ್ಯಾಂಟ್ಸ್ ಆಗಿರಲಿ, ವಸ್ತು ಆಗಿರಲಿ, ಇದೆರಡನ್ನ ತಂದುಬಿಟ್ಟು ರಾಶಿ ಹಾಕೋದು ಈಸಿನೇ. ಬಟ್ ಅದನ್ನು ಮತ್ತೆ ಮೇಂಟೈನ್ ಮಾಡೋದಿದೆಲ್ಲ, ಅದು ತುಂಬಾ ಕಷ್ಟ. ಇಲ್ಲಾಂದರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಇವಾಗ ಬಂದು ನಾನು ಲಂಚಿಗೆ ಇಲ್ಲಿ ಅಲಸಂಡೆ ಅಂತೀವಿ ನಾವು ಇದನ್ನು. ಸೊ ಅದನ್ನು ಪಲ್ಯ ಮಾಡ್ಕೊತಾ ಇದ್ದೀನಿ. ಏನಂದರೆ, ನಾನು ಫಸ್ಟಿಗೆ ಬೆಂಗಳೂರಿಗೆ ಬಂದಾಗ ಇದು ಬರೀ ಮಂಗಳೂರು ಸ್ಟೋರಲ್ಲಿ ಮಾತ್ರ ಸಿಗ್ತಾಯಿತ್ತು. ಬಟ್ ಆಮೇಲೆ ನಾನು ನೋಡಬೇಕಾದ್ರೆ ಮನೆ ಪಕ್ಕ ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಇದು. ಸೊ ಅದಿತ್ತು, ಅದನ್ನು ತೊಗೊಬಂದು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನೆಂದರೆ, ಇದನ್ನು ನಾವು ಊರಲ್ಲಿ ಬೆಳೆಸ್ತಾ ಇದ್ವಿ ಮುಂಚೆ. ಆವಾಗ ಏನಂದರೆ ಇದು ತುಂಬಾ ದೊಡ್ಡದಾಗ್ತಾಯಿತ್ತು, ಇರ್ತಾಯಿತ್ತು. ಇದು ತುಂಬ ಸಣ್ಣ ಇದೆ. ಬಟ್ ಇನ್ನೊಂದೇನೆಂದರೆ, ಊರಲ್ಲಿ ಮಾಡ್ತೀವಲ್ಲ ಅದರೊಳಗಡೆ ಅದರದ್ದು ಸೀಡ್ ಇರುತ್ತಲ್ಲ, ಅದು ಕೂಡ ಹಾಗೇ ತುಂಬ ದೊಡ್ಡದಿರುತ್ತೆ. ಇದು ಹಣ್ಣಾದ ನಂತರ ಅದನ್ನ ಒಣಗಿಸ್ಬಿಟ್ಟು ಸೀಡನ್ನ ತೆಗೆದ್ಬಿಟ್ಟು ಅದನ್ನ ಕೂಡ ಒಣಗಿಸ್ಬಿಟ್ಟು ಸಾಂಬಾರಿಗೆ ಹಾಕ್ತಾಯಿದ್ರು. ಮತ್ತು ಅದೇ ಸೀಡನ್ನ ಮತ್ತೆ ವಾಪಸ್ ಪ್ಲ್ಯಾಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ರು. ಬೆಂಗಳೂರಲ್ಲಿ ಆ್ಯಕ್ಚುಲಿ ಒಂದೇ ದಿವಸ ಚೆನ್ನಾಗಿ ಮಳೆ ಬಂದಿದ್ದು, ಮಿಕ್ಕ ದಿವಸ ಎಲ್ಲ ಸೆಕೆ ಹಾಗೇ ಇದೆ. ಸೊ ನಾನೇನು ಮಾಡ್ತೀನಿ ಅಂದರೆ, ಸಮ್ಮರಲ್ಲಿ ಮಧ್ಯಾಹ್ನ ಹೊತ್ತಿಗೆ ಅಂದರೆ ಲಂಚಿಗೆ ಯೂಶ್ವಲಾಗಿ ಬಾಯ್ಲ್ಡ್ ರೈಸ್ ಗಂಜಿನೇ ಮಾಡ್ತೀನಿ. ಸೊ ಬಾಯ್ಲ್ಡ್ ರೈಸ್ ಗಂಜಿಗೆ ಬಂದು ಸಾಂಬಾರೆಲ್ಲ ಸೂಟ್ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಚಟ್ನಿ ಇರಬೇಕು, ಇಲ್ಲಾಂದರೆ ಪಲ್ಯ ಇರಬೇಕು. ಸೊ ನಾನು ಪಲ್ಯ ಮಾಡಿದ ಹೊತ್ತು ಯಾವತ್ತೂ ಬಾಯ್ಲ್ಡ್ ರೈಸ್ ಗಂಜಿನೇ ಮಾಡ್ಕೋತೀನಿ, ಅದು ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಚಿಕ್ಕದಿದ್ದಾಗ ಏನಂದರೆ, ಜನ ಕಮ್ಮಿ ಇದ್ದಾರೆ ಅಂದರೆ ಪಲ್ಯ ಮಾಡ್ತಾಯಿದ್ರು. ಆ್ಯಂಡ್ ತುಂಬ ಜನ ಇದ್ದಾರೆ ಅಂದರೆ ಸಾರು ಮಾಡ್ತಾಯಿದ್ರು. ಸೊ ನಮಗೆ ಪಲ್ಯ ಇದ್ದರೆ ಮಾತ್ರ ನಮಗಿಷ್ಟ ಆಗ್ತಿತ್ತು, ಸಾರಿದ್ರೆ ನಮಗದು ಇಷ್ಟನೇ ಆಗ್ತಾ ಇರಲಿಲ್ಲ. ಆ್ಯಂಡ್ ಇವಾಗ ಇದನ್ನ ಪಲ್ಯಗೆ ಒಗ್ಗರಣೆ ಇಟ್ಕೊತಾ ಇದ್ದೀನಿ. ಸೇಮ್ ನಾವು ಮಿಕ್ಕಿದ ಪಲ್ಯ ಎಲ್ಲ ಯಾವ ಥರ ಮಾಡ್ತೀವಿ ಅದೇ ಥರ ಮಾಡ್ಕೊಳ್ಳೋದು. ಬೆಳ್ಳುಳ್ಳಿ, ಸಾಸಿವೆ, ದೆನ್ ಕರಿಬೇವು, ಗ್ರೀನ್ ಚಿಲ್ಲೀಸು, ಆನಿಯನ್ನು, ಟೊಮೆಟೊ ಇದನ್ನೆಲ್ಲ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು.
ಆ್ಯಂಡ್ ಇನ್ನೊಂದೇನೆಂದರೆ ಮುಂಚೆ ಫಂಕ್ಷನ್ಸ್ ಎಲ್ಲ ಇರ್ತಿತ್ತಲ್ಲ ಅವಾಗ ಕಂಪಲ್ಸರಿ ಅಲಸಂಡೆ ಪಲ್ಯ ಇರ್ತಾಯಿತ್ತು. ಇವಾಗ ಅಲಸಂಡೆ ಪಲ್ಯದ ಬದಲಾಗಿ ಬೀನ್ಸ್ ಪಲ್ಯ ಇದೆ, ಹಾಗೆ ಅದು. ಸೊ ಅದು ಒಗ್ಗರಣೆ ಫ್ರೈ ಆದ ನಂತರ ಇವಾಗ ಅಲಸಂಡೆ ಕಟ್ ಮಾಡಿ ಇಟ್ಕೊಂಡಿದ್ದಲ್ವ, ಸೊ ಅದನ್ನೆಲ್ಲ ಸೇರಿಸ್ಕೊಂಡು ಅದನ್ನ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೀರು ಸೇರಿಸ್ಕೊಂಡ್ಬಿಟ್ಟು ಅದನ್ನ ಬೇಯೋದಕ್ಕೆ ಬಿಡ್ತೀನಿ. ಇದು ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನೇನಂದರೆ ಗಂಜಿ ಆಗಬೇಕಲ್ವ, ಸೊ ಗಂಜಿ ಕೂಡ ಜೊತೆಗೆ ಇಟ್ಬಿಡ್ತೀನಿ, ಅವಾಗ ಎರಡು ಜೊತೆಗೆ ಆಗಿಬಿಡುತ್ತೆ. ಸೊ ಇವಾಗ ನಾನು ರೈಸ್ ತೊಗೊಂಡು ಇದನ್ನ ನಾವು ವೈಟ್ ರೈಸಿಗಾದರೆ ಕಮ್ಮಿ ನೀರು ಇಡ್ತೀವಿ, ಬಾಯ್ಲ್ಡ್ ರೈಸಿಗಂದರೆ ಜಾಸ್ತಿ ನೀರು ಇಟ್ಕೋತೀವಿ. ಸೊ ಇಟ್ಕೊಂಡು ನಾನು ಇವಾಗ ಅದನ್ನ ಬೇಯೋದಕ್ಕೆ ಬಿಟ್ಟೆ. ಸೊ ಅಷ್ಟೊತ್ತಾಗಬೇಕಾದ್ರೆ ಪಲ್ಯ ಕೂಡ ಬೆಂದಿತ್ತು. ನೆಕ್ಸ್ಟ್ ಅದಕ್ಕೆ ನಾನು ಕೋಕೋನಟ್ ಇದಲ್ವ ಅದನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಹಂಗೆ ಬೇಯೋದಕ್ಕೆ ಬಿಟ್ಟರೆ ಪಲ್ಯ ಕೂಡ ರೆಡಿ ಆಗಿಬಿಡುತ್ತೆ. ಸೊ ಇವತ್ತು ಮಧ್ಯಾಹ್ನಕ್ಕೆ ಸಿಂಪಲಾಗಿ ಬಾಯ್ಲ್ಡ್ ರೈಸ್, ಗಂಜಿ ಮತ್ತು ಪಲ್ಯ ರೆಡಿ ಆಯಿತು. ಇವಾಗೇನಂದರೆ ಆಲ್ಮೋಸ್ಟ್ ಎಲ್ಲ ಹೂಗಳು ಅರಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಮನೇಲಿ ದಾಸವಾಳದ ಗಿಡದಲ್ಲಿ ಪೂರ್ತಿ ಮುಗ್ಬಿಟ್ಟಿತ್ತು ಆ್ಯಂಡ್ ಒಂದೊಂದು ದಿವಸಕ್ಕೆ 2-3 ಫ್ಲವರ್ಸ್ ಆಗ್ತಾಯಿತ್ತು. ಇದಂತೂ ಕಲರ್ ಸಖತ್ತಾಗಿದೆ. ನಾನಿಲ್ಲಿ ಮಸ್ಕ್ ಮೆಲನ್ನಿದ್ದು ಜ್ಯೂಸ್ ಮಾಡ್ಕೋತಾ ಇದ್ದೀನಿ, ಅಂದರೆ ಮಿಲ್ಕ್ ಶೇಕ್ ಥರ. ಸೊ ಅದಕ್ಕೆ ನಾನು ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಅಂತೀವಲ್ಲ ಕನ್ನಡದಲ್ಲಿ, ಅದನ್ನು ಒಂದು 2 ಸ್ಪೂನಷ್ಟು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನೀರಲ್ಲಿ. ನೆಕ್ಸ್ಟು 1/2 ಲೀಟ್ರಷ್ಟು ಮಿಲ್ಕ್ ತೊಗೊಂಡಿದ್ದೀನಿ, ಅದನ್ನು ಕೂಡ ಬಾಯ್ಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನೊಂದು ಇಲ್ಲಿ 2 to 3 ಸ್ಪೂನಷ್ಟು ಸಾಬಕ್ಕಿ ಇದೆ ಅಲ್ವಾ, ಸೊ ಅದನ್ನು ಕೂಡ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಅದು ಚೆನ್ನಾಗಿ ಬೇಯಬೇಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ನೀರು ತಗೊಂಡು ಅದರಲ್ಲಿ ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಇದೆಲ್ಲ, ಸೊ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಪೌಡ್ರ್ ಬಂದು ನಾನಿಲ್ಲಿ ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ, ವೆನಿಲಾ ಫ್ಲೇವರೇ ಇದಕ್ಕೆ ಚೆನ್ನಾಗಿರೋದು. ಸೊ ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಮಿಲ್ಕ್ ಇವಾಗ ಬಾಯ್ಲ್ ಆಗಿದೆ, ಒಂದು ಸ್ವಲ್ಪ ಬಾಯ್ಲ್ ಆದರೆ ಸಾಕು, ಜಾಸ್ತಿ ಬಾಯ್ಲ್ ಆಗಬೇಕು ಅಂತಿಲ್ಲ. ಅದಕ್ಕೆ ಇವಾಗ ಒಂದು 6 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಶುಗರ್ ಸ್ವಲ್ಪ ಮೆಲ್ಟ್ ಆಗಬೇಕು ಅಷ್ಟೇ. ಅದು ಮೆಲ್ಟ್ ಆದ ನಂತರ ಆವಾಗಲೇ ನಾನು ಕಸ್ಟರ್ಡ್ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿರೋ ವಾಟರ್ ಇದೆಲ್ಲ ಅದನ್ನ ಸೇರಿಸ್ಕೊಂಡು ಅದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಅಷ್ಟು ಅದನ್ನ ಕಸ್ಟರ್ಡ್ ಪೌಡ್ರ್ ಹಾಕ್ಬಿಟ್ಟು ಅದನ್ನ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಅದು ಬಾಯ್ಲ್ ಆದ ನಂತರ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದನ್ನ ಕೂಲ್ ಆಗೋದಕ್ಕೆ ಬಿಡಬೇಕು ಹಾಲನ್ನ. ನೆಕ್ಸ್ಟ್ ಏನಂದರೆ ಮಸ್ಕ್ ಮೆಲನ್ ಇದೆ ಅಲ್ವಾ, ಅದನ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಈಗ ಮಸ್ಕ್ ಮೆಲನ್ ಅಥವಾ ವಾಟರ್ ಮೆಲನ್ ಏನಿದೆ ಇದು ಇವಾಗ ಸೀಸನಲ್ ಫ್ರೂಟ್ ಅಲ್ವಾ, ಸೊ ಆದಷ್ಟು ಸೀಸನಲ್ ಫ್ರೂಟ್ಸ್ಗಳನ್ನ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ಸೊ ನಾನು ಇವಾಗ ಮಸ್ಕ್ ಮೆಲನ್ನ ಕಟ್ ಮಾಡ್ಕೊಂಡು ಅದರೊಳಗಡೆ ಸೀಡ್ಸ್ ಏನಿದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ. ನೆಕ್ಸ್ಟ್ ನಾನು ಇದನ್ನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಏನಂದರೆ ಕೆಲವೊಂದು ಸಲ ನಾವು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಮಾಡಿದಾಗ ಅದು ಕಹಿ ಬರುತ್ತೆ. ಅದು ಯಾಕೆ ಹಂಗಾಗುತ್ತೆ ಅಂದರೆ ನಾನು ಇವಾಗ ಕಟ್ ಮಾಡ್ಕೊಂಡು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾನಲ್ಲ, ಈ ಥರ ಮಾಡಿಕೊಂಡ್ರೆ ಅದು ಸ್ವಲ್ಪ ಹೊತ್ತು ಇಟ್ಟಾಗ ಕಹಿ ಬರುತ್ತೆ, ಆವಾಗಿಂದ ಆವಾಗ ಕುಡಿದ್ರೆ ಕಹಿ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ ನಾವು ಕಟ್ ಮಾಡಿ ಡೈರೆಕ್ಟಾಗಿ ಸ್ವಲ್ಪ ಹೊತ್ತು ನೀರಿಗೆ ಹಾಕಿ ತಕ್ಷಣ ತೆಗೆದುಬಿಟ್ಟು ಜ್ಯೂಸ್ ಮಾಡೋದ್ರಿಂದ ಅದು ಕಹಿ ಬರೋದಿಲ್ಲ. ನೆಕ್ಸ್ಟ್ ನಾನು ಇದಕ್ಕೆ 2 ಸ್ಪೂನಷ್ಟು ಶುಗರ್ ಸೇರಿಸ್ಕೊಂಡು ಮತ್ತೆ ಇದನ್ನ ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನ ಜ್ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಒಂದು ದೊಡ್ಡ ಬೌಲಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 2 ಸ್ಪೂನಷ್ಟು ಆವಾಗಲೇ ಸಬ್ಜಾ ಸೀಡ್ಸ್ ನೀರಲ್ಲಿ ಹಾಕಿಟ್ಟಿದ್ದಲ್ವಾ, ಸೊ ಅದನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನೆಕ್ಸ್ಟ್ ಆವಾಗಲೇ ಸಬ್ಬಕ್ಕಿನ ನಾವು ಬೇಯಿಸಿ ಇಟ್ಕೊಂಡಿದ್ದಲ್ಲ ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಆವಾಗಲೇ ನಾವು ಕಸ್ಟರ್ಡ್ ಪೌಡ್ರ್ ಹಾಕ್ಬಿಟ್ಟು ಮಿಲ್ಕ್ ರೆಡಿ ಮಾಡಿದ್ವಲ್ಲ, ಸೊ ಅದು ಇವಾಗ ಕೂಲ್ ಆಗಿದೆ. ಅದು ಕೂಲ್ ಆದ ನಂತರ ನಾನು ಇವಾಗ ಈ ಜ್ಯೂಸಿಗೆ ಏನಿದೆ ರೆಡಿ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಬೇಕಂದರೆ ಸ್ವಲ್ಪ ಮಸ್ಕ್ ಮೆಲನ್ ಏನಿದೆ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ನೆಕ್ಸ್ಟ್ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೊಂದು ಫ್ರಿಜ್ಜಲ್ಲಿ ಒಂದು 2 ಅವರ್ಸ್ ಹಿಂಗೆ ಕೂಲ್ ಆಗೋದಕ್ಕೆ ಇಟ್ಟಿದ್ದೆ. ಸೊ ಇವಾಗ ಇದು ರೆಡಿಯಾಗಿದೆ. ಇದು ಆ್ಯಕ್ಚುಲಿ ಸೆಕೆಗೆ ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ನಿಮಗೆ ಬೇಕಂದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬಹುದು. ಆ್ಯಂಡ್ ಮಕ್ಕಳು ಕೂಡ ಇದನ್ನ ತುಂಬ ಇಷ್ಟಪಟ್ಟು ಕುಡಿತಾರೆ. ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಇದೇ ಬೆಸ್ಟ್ ಅಂತ ಹೇಳ್ತಾ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿ ಯು ಸೂನ್ ವಿತ್ ಅನದರ್ ವಿಡಿಯೋ. ಬಾಯ್.